ಹಲೋ ಫ್ರೆಂಡ್ಸ್, ಏನು ವಾಕಿಂಗ್ ಬಿಟ್ಟು ಸ್ಟ್ಯಾಂಡಿಂಗು? ನೀನ್ ಬರ್ತೀಯ ಅಂತ ಹರೀಶ್? ನಾನು ಬರ್ತೀನಿ ಅಂತ ಕಾಯ್ತಾ ಇದ್ರ ಅಥವಾ ಯಾರಾದ್ರೂ ಹೋಗ್ಲಿ ಅಂತ? ಮನೇಲಿ ಮಲ್ಲಿಗೆ ಇದ್ರು ಕಾಕಡ ಕಣ್ಣು ಹಾಕೋದನ್ನ ಬಿಡೋದಿಲ್ವಲ್ಲ. ಬನ್ನಿ ಬನ್ನಿ, ಕಮಾನ್. ನಿನ್ಗೆ ಹೇಳ್ತಾ ಇರೋದು. ಏನೇ ಇದು ಕೋಳಿ ಶಬ್ದ? ಕೋಳಿ ಅಲ್ಲಪ್ಪ, ನನ್ನ ಮೊಬೈಲು. ಈ ಪಾತ್ರೆ ತೊಳೆಯೋರು, ಕಸ ಗುಡ್ಸೋರು ಎಲ್ಲ ಮೊಬೈಲ್ ತಗೊಂಡ್ಬಿಟ್ಟವ್ರಲ್ಲ, ಅದನ್ನ ನೋಡಿ ನನ್ನ ಹೆಂಡತಿ ನನ್ಗೊಂದು ಮೊಬೈಲ್ ಕೊಡ್ಸಿ ಅಂತ ಗಂಟ್ಬಿದ್ಲು. ಹಾಳಾಗೋಗ್ಲಿ ಅಂತ ಅಂಗಡಿಗೆ ಹೋಗಿ ಅವಳಿಗೊಂದು ಕೊಡ್ಸಿದ್ರೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ನನ್ನ ಮಗ ನನ್ನ ತಲೆಗೆ ಒಂದು ಕಟ್ಬಿಟ್ಟ. ಮೊನ್ನೆ ಊರಿಗೆ ಹೋಗಿದ್ಲಲ್ಲ, ಸುಖವಾಗಿ ತಲುಪಿದೀನಿ ಅಂತ ಮೆಸೇಜ್ ಕಳಿಸಿದಾಳೆ. ನಾನು ಅವಳಿಗೆ ಏನಂತ ಮೆಸೇಜ್ ಕಳ್ಸೋದು ಗೋವಿಂದ? ಹೋಗಿದ್ದಕ್ಕೆ ಸಿಂಗಲ್ ಥ್ಯಾಂಕ್ಸ್, ಬರ್ದೇ ಇದ್ರೆ ಡಬಲ್ ಥ್ಯಾಂಕ್ಸ್ ಅಂತ ಅಂದ್ರೆ ಪರ್ಕೆ ತಗೊಂಡು ಇಕ್ಕಿಸ್ಕೊ ಅಂತ ಹೇಳ್ಕೊಡ್ತಿದ್ಯಾ? ನಾನ್ ನಿನ್ನ ಪ್ರೀತಿಸ್ತೀನಿ, ಐ ಲವ್ ಯು ಅಂತ ಕಳ್ಸು. ಇದೇ ನರೀಶ್, ಹೆಂಡತಿಗೆ ಯಾರಾದ್ರೂ ಐ ಲವ್ ಯು ಅಂತ ಅಂತಾರ? ಇದೇ ಎಲ್ಲ ಗಂಡಸರು ಮಾಡೋ ತಪ್ಪು. ಯಾಕೆ? ಮದುವೆಗಿಂತ ಮುಂಚೆ ಮಾತ್ಗೂ ಐ ಲವ್ ಯು ಅಂತ ಹೇಳ್ತಾರೆ. ತಾಳಿ ಕಟ್ಟಿದ ಮೇಲೆ ಆಕೆ ಪ್ರೇಮಿ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಅದೇನ್ ಸಂಕೋಚನೋ, ತಿರಸ್ಕಾರನೋ, ಬೇಜವಾಬ್ದಾರಿನೋ ಗೊತ್ತಿಲ್ಲ. ಇಷ್ಟು ದಿವಸ ಹೇಳ್ದೆ ಇದ್ರೆ ಇವತ್ತು ಹೋಗಿ ನಿಮ್ ಹೆಂಡತಿ ಹತ್ರ ಒಂದು ಸಲ ಐ ಲವ್ ಯು ಅಂತ ಹೇಳಿ ನೋಡಿ, ಆಕೆ ಮುಖದಲ್ಲಿ ಎಷ್ಟು ಸಂತೋಷ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಏನೋ ಈಗೆದ್ರ ಅಮ್ಮವರು? ನಾನೇನ್ ಮಾಡ್ಲಿ, ನೀವು ವಾಕಿಂಗ್ ಹೋಗೋ ಟೈಮಲ್ಲಿ ನನಗ್ ತುಂಬಾ ನಿದ್ರೆ ಬಂದಿರುತ್ತೆ, ಕಣ್ ಬಿಡಕ್ಕೂ ಆಗೋಲ್ಲ. ನಾ ಪ್ರತಿದಿನ ವಾಕಿಂಗ್ ಹೋಗೋದು ಯಾಕೆ ಗೊತ್ತಾ? ಆರೋಗ್ಯಕ್ಕೋಸ್ಕರ? ಖಂಡಿತ ಅಲ್ಲ. ನಾನು ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಾಗ ಇದೇ ತರ ನಗನಗ್ತಾ ಇರೋ ನಿಮ್ಮ ಮುದ್ದಾದ ಮುಖ ನನಗೆ ಕಾಣಿಸ್ಲಿ ಅಂತ. ಯೋಚನೆ ಮಾಡ್ಬೇಡಿ, ಇದು ಹೀಗೆ ನಡೀತಾ ಇರುತ್ತೆ. ಹೌದೌದು, ಇದು ಹೀಗೇ ನಡೀತಾ ಇರುತ್ತೆ. ಸ್ವಲ್ಪ ಆ ಕಡೆ ತಿರುಗ್ತೀರಾ? ತಡೀರಿ, ನಾನೇನು ಸ್ನಾನ ಮಾಡಿಲ್ಲ. ಪರವಾಗಿಲ್ಲ ಬಿಡಿ, ಗಿಡದಲ್ಲಿರೋ ಹೂವು ಸ್ನಾನ ಮಾಡ್ಕೊಂಡೇ ಅರಳುತ್ತಾ? ಅದನ್ನ ಕೀಳೋರು ಸ್ನಾನ ಮಾಡ್ಕೊಂಡಿದ್ರೆ ಮಾಲೆ ಕಟ್ತಾರ? ಸ್ನಾನ ದೇಹಕ್ಕೆ, ಪ್ರೀತಿಗಲ್ಲ. ನೀವ್ ಯಾವತ್ತೂ ಬದಲಾಗಲ್ಲ. ನೀವಿರ್ಬೇಕಾದ್ರೆ ನಾನೇ ಬದಲಾಗಬೇಕು? ನಂದಿನಿ ಅವರೇ, ತಗೊಳ್ಳಿ. ಇದನ್ನ ನಾನೇನ್ ಮಾಡ್ಲಿ? ಕಟ್ಕೊಡಿ. ನನಗೆ ಕಟ್ಕೊಳಕ್ ಎಲ್ಲಿ ಬರುತ್ತೆ? ಇಷ್ಟು ದೊಡ್ಡವರಾಗಿದ್ದೀರಾ, ಕೈ ಕಟ್ಕೊಳಕ್ ಬರೋದಿಲ್ವಾ? ನಾನು ಕಟ್ಕೊಳಕ್ ಶುರು ಮಾಡಿದ್ರೆ ನಿಮ್ ಕತೆ ಅಷ್ಟೇ. ನೀವ್ ಯಾವತ್ತೂ ಬದಲಾಗಲ್ಲ ಬಿಡಿ. ಯಾಕೆ ಬದಲಾಗಬೇಕು? ಈ ಜಗತ್ತಲ್ಲಿ ಏನ್ ಬದಲಾಗಿದೆ ಅಂತ ನಾನ್ ಬದಲಾಗಬೇಕು? ಅದು ನೀವಿರ್ಬೇಕಾದ್ರೆ. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹರೀಶ್. ಓ ಹಾಳೋದು, ಯಾವ ನನ್ನ ಮಗ ಕಂಡಿಡಿದ್ನು ಸರ್. ನನ್ನ ಫೈಲ್ ನೋಡಿ ಸರ್. ಸಾರಿ ಮಾ, ನಿಮ್ಮ ಅಪ್ಲಿಕೇಶನ್ ಎಲ್ಲ ಸರಿಯಾಗಿದೆ. ನಿಮ್ಮ ಕೋಳಿ ಫಾರ್ಮ್ ಲೋನ್ ನ ಇನ್ನು 2 ದಿವಸದಲ್ಲಿ ನಾನು ಪ್ರಾಮಾಣಿಕವಾಗಿ ಮಾಡಿಸ್ಕೊಡ್ತೀನಿ. ದಯವಿಟ್ಟು ಹೊರಟು ಬನ್ನಿ. ಥ್ಯಾಂಕ್ ಯು ಸರ್. ಏನ್ರಿ ನೋಡ್ತಾ ಇದ್ದೀರಾ? ಎಮ್ಮೆಗಳ ಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಸರ್.
ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೋಡ್ಕೊಳ್ಳಿ. ಆ ಎಮ್ಮೆಗಳ ಜೊತೆ ಈ ಕೋಣಾನು ಸೇರು. ಹೋಗ್ರಿ, ಕೆಲಸ ನೋಡ್ಕೊ ಹೋಗ್ರಿ. ಹೋಗ್ರಿ. ಆಯ್ತು ಸರ್. ಓಕೆ, ನಾನು ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಅಲ್ಲೇ GM ಜೊತೆ ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಓ ಬನ್ನಿ ಹರೀಶ್, ಕೂತ್ಕೊಳ್ಳಿ. ಆಡಿಟರ್ ಫೋನ್ ಮಾಡಿದ್ರು. ಅಕೌಂಟ್ಸ್ ಎಲ್ಲ ಪೆನ್ ಟು ಪೆನ್ ಕರೆಕ್ಟ್ ಆಗಿದೆ ಅಂತೆ. ಅವ್ರು ನಿಮ್ಮನ್ನ ತುಂಬ ಹೊಗಳ್ತಾ ಇದ್ರು. ಥ್ಯಾಂಕ್ ಯು ಸರ್. ನಾನು ನಿಮ್ಗಿಂತ ಹೈಯರ್ ಆಫೀಸರ್ ಆದರೂ ನಿಮ್ಗಿರೋ ಟ್ಯಾಲೆಂಟ್, ಇಂಟೆಲಿಜೆನ್ಸ್ ನಮ್ಗೆ ಯಾರಿಗೂ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನೀವ್ಯಾಕೆ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಐಡಿಯಾ ಏನೋ ಚೆನ್ನಾಗಿದೆ. ಆದರೆ ಸರ್, ನನ್ನ ಪ್ರಾಬ್ಲಮ್ ಏನು ಅಂತಂದರೆ 40 ವರ್ಷಗಳಿಂದ ಬಾಸ್ ಕೈ ಕೆಳಗಡೆ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ನೀವು ಬಾಸು, ಮನೆಗೆ ಹೋದರೆ ಶ್ರೀಮತಿ ಅವರು. ನೀವಿದ್ದೀರಲ್ಲ, ನೀವು ಮಾಯಿಗಾತಿ. ನಾನು ಬೆಲ್ ಮಾಡೋಕ್ಕಿಂತ ಮುಂಚೆನೆ ಅದು ನಾನೇ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನೀವು ಬೆಲ್ಲು ಒತ್ತಿ ಬಿಡಿ, ಆದ್ರೆ ನಿಮ್ಮ ಹೆಜ್ಜೆ ಶಬ್ದಕ್ಕೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಹೃದಯದ ಬೆಲ್ಲು ಹೊಡ್ಕೊಳಕ್ ಶುರು ಮಾಡುತ್ತೆ. ಓಹೋ, ಇಸ್ ಇಟ್ ರಿಯಲಿ? ನಂದಿನಿ ಅವರೇ, ಇವತ್ತೆಲ್ಲ ಬಂದು ಯಾಕೆ ಅಂದ್ರೆ ಇವತ್ತು ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಬಂದಿದೆ. ನನಗೂ ನಿಮ್ಮ ಮೇಲೆ ತುಂಬಾ ಕೋಪ ಬಂದಿದೆ. ಯಾಕೆ? ಲೇಡೀಸ್ ಫಸ್ಟ್, ಮೊದಲು ನೀವು ಹೇಳಿ. ಬೆಳಗ್ಗೆ ಆಗಿ ಸಂಜೆನೂ ಆಯ್ತು, ಇಷ್ಟೊತ್ತಾದ್ರೂ ನೀವು ಒಂದು ವಿಶ್ ಮಾಡಿದ್ರಾ? ನೀವು ಒಂದು ವಿಶ್ ನನಗೆ ಮಾಡಿದ್ರ? ಇವತ್ತಿನ ದಿವಸ ನೀವು ಹೇಗೆ ಮರೆಯೋಕ್ ಸಾಧ್ಯ? ನಾನ್ ಮರೆತ್ನಾ? ಹೌದು. ಬನ್ನಿ ನೋಡಿ, ಇಡೀ ದಿನ ಮನೆ ಕ್ಲೀನ್ ಮಾಡಿ, ಶಾಪಿಂಗ್ ಮಾಡಿ, ಕೇಕ್ ಮಾಡಿ ಕಾಯ್ತಾ ಇದ್ದೀನಿ. ನೀವು ಮಾತ್ರ ನೀವು ಮರ್ತಿಲ್ಲ. ಉಸಿರಾಡೋದನ್ನ ಯಾರಾದ್ರೂ ಮರೆಯೋಕ್ ಸಾಧ್ಯನಾ? ನೀವು ಬರೋವರೆಗೂ ನಾ ಸುಮ್ಮನೆ ಬದುಕಿದ್ದೆ ಅಷ್ಟೇ. ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ಹೃದಯ ಮಿಡಿಯೋದಕ್ಕೆ ಶುರು ಮಾಡ್ತು. ಇವತ್ತು ನೀವು ನನಗೆ ಸಿಕ್ಕಿದ ದಿನ ರೀ. ಇದನ್ನ ನನ್ನ ಕೊನೆ ಎದೆ ಬಡಿತಾ ಇರೋವರೆಗೂ ನಾನು ನೆನಪಲ್ಲಿ ಇಟ್ಕೊಂಡಿರ್ತೀನಿ. ನಮ್ಮ ಮದುವೆಯ 40ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. 40 ವರ್ಷನ? ತಮಾಷೆ ಮಾಡ್ತಿದ್ದೀರಾ? ನಾನಿನ್ನೂ ನಿಮ್ಮನ್ನು ಸರಿಯಾಗಿ ನೋಡೇ ಇಲ್ಲ. ಇಲ್ಲಿ ನೋಡೋಣ. ವಾಹ್, ಎಷ್ಟು ಸುಂದರವಾಗಿದ್ದೀರಾ ನೀವು. ಆ ಸೂರ್ಯ ಕೂಡ ಸಂಜೆ ಆಗ್ತಿದ್ದಾಗೆ ಕತ್ತಲ್ ಕರಗೋಗ್ತಾನೆ. ಆ ಚಂದ್ರನು ಅಮಾವಾಸ್ಯ ದಿವಸ ಮರೆಯಾಗ್ತಾನೆ. ಆದ್ರೆ ನೀವು ಮಾತ್ರ 40 ವರ್ಷಗಳಿಂದ ನಿಮ್ಮ ಸೌಂದರ್ಯನ ಹಾಗೇ ಉಳಿಸ್ಕೊಂಡಿದ್ದೀರಾ. ಸ್ವಲ್ಪನೂ ಬದಲಾಗಿಲ್ಲ. ಹೀಗೆ ಮಾತಲ್ಲೇ ಮರಳು ಮಾಡ್ತಿರೋ? ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಹೊರಗಡೆ ಹೋಗ್ಬೇಕಾ? ಬನ್ನಿ ಹೋಗೋಣ. ಅರೆ, ವಾಟ್ ಎ ಸರ್ಪ್ರೈಸ್! Oh, thank you very much. What a surprise. God bless you. ಏನಿದು 1 2 3 ಲೈನ್ ಆರ್ಡರ್ ನಿಂತಿದ್ದೀರಾ? ನಿಮ್ಮ 40ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ ನಾವೆಲ್ಲ ವಿಶ್ ಮಾಡೋಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಅಮರ್, ಸಂಜಯ್, ರಾಹುಲ್, ಈ 3 ಮಕ್ಕಳು ನಮ್ಮ ಮುದ್ದಿನ ಕಣ್ಮಣಿ. ಹಾಗಾದ್ರೆ ನಾವು? ನೀವು ನಮ್ಮ ಮುದ್ದಿನ ಸೊಸೆಯಂದರು. ಆಶೀರ್ವಾದ ಮಾಡಿ ಮಾವ. ದೇವ್ರು ಒಳ್ಳೇದ್ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿಮ್ಮ. ಥ್ಯಾಂಕ್ ಯು. ಎಲ್ಲಿ ನಮ್ಮ ಗುಂಡ? ಮನೆಯಲ್ಲಿ ಎಲ್ರಿಗಿಂತ ಚಿಕ್ಕ ನಾನಿರೋದನ್ನೇ ಮರ್ತ್ಬಿಟ್ರಾ? ಯಾರು ಹೇಳಿದ್ದು ನೀವು ಚಿಕ್ಕವನು ಅಂತ? ನೀ ಎಲ್ರಿಗಿಂತ ದೊಡ್ಡನು. ಯು ಆರ್ ದ ಬಿಗ್ ಬಾಸ್ ಆಫ್ ದ ಫ್ಯಾಮಿಲಿ. ಎಲ್ಲಿ ನಮ್ಮ ಮುದ್ದಿನ ಮೊಮ್ಮಗಳು? ಹೌದು, ರಮ್ಯಾ. ಹಾಯ್ ತಾತ. ಹಾಯ್ ಅಜ್ಜಿ. ಅರೆ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬೆಳೆದ್ ಬಿಟ್ಟಿದ್ಯಮ್ಮ. ನಿಮ್ಮ ಅಮ್ಮನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನೀನ್ ಯಾರು ಅವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಸುಮ್ಮನೆ ಇರೋ, ನನ್ನ ಮೊಮ್ಮಗಳಿಗೆ ದೃಷ್ಟಿ ಆಗುತ್ತೆ. ವೆರಿ ಹ್ಯಾಪಿ. ನೀವೆಲ್ಲ ಬಂದಿದ್ದು ಬಹಳ ಸಂತೋಷ. ಡ್ಯಾಡ್, ಇದೇ ಖುಷಿನಲ್ಲಿ ನೀವು ನಮಗೆ ಪಾರ್ಟಿ ಕೊಡಿಸ್ಬೇಕು. ಓಕೆ, ಎಲ್ರು ರೆಡಿ ಆಗಿ ಲೆಟ್ಸ್ ಹ್ಯಾವ್ ಎ ಪಾರ್ಟಿ. ಹಲೋ ಅಪ್ಪಾಜಿ. ಹಾ, ಕಿರಣ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಪ್ಪಾಜಿ. ಥ್ಯಾಂಕ್ ಯು ವೆರಿ ಮಚ್. ನೀನ್ ಫೋನ್ ಮಾಡಿದ್ದು ಬಹಳ ಸಂತೋಷ ಆಯ್ತು. ಹೇಗಿದೆಯಾ ರಾಜಾ? ಚೆನ್ನಾಗಿದ್ದೀನಿ ಅಪ್ಪಾಜಿ. ಎವ್ರಿಥಿಂಗ್ ಇಸ್ ಆಲ್ ರೈಟ್? ಐ ಆಮ್ ಫೈನ್ ಅಪ್ಪಾಜಿ. ವೆರಿ ಗುಡ್. ನಿಮ್ ತಾಯಿ ಹತ್ರ ಮಾತಾಡು. ಕೊಡಿ ಅಪ್ಪಾಜಿ. ಕಿರಣ್. ಹಲೋ ಕಿರಣ್. ಅಮ್ಮ, ನೀವಿಬ್ರು ಹೀಗೆ 100 ವರ್ಷ ನಗ್ನಗ್ತಾ ಇರ್ಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಆಯ್ತಪ್ಪ. ಅದಿರ್ಲಿ,
ಸ್ವಂತ ಕಂಪನಿ ಮಾಡಿದ್ದು ಆಯ್ತು, ನೀನ್ ಬ್ಯುಸಿ ಅಂತಾನೂ ಗೊತ್ತು. ಇಂಡಿಯಾಗೆ ಯಾವಾಗ ಬರ್ತೀಯಾ? ಆದಷ್ಟು ಬೇಗ ಬರ್ತೀನಮ್ಮ. ನೀನ್ ಬಿಟ್ಟಿರೋಕ್ಕಾಗಲ್ಲ ಕಣೋ. ನನಗೂ ನಿಮ್ಮನ್ನು ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಅಮ್ಮ. ಸದ್ಯದಲ್ಲಿ ಇಂಡಿಯಾಗೆ ಬಂದು ಅಲ್ಲೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಹೌದಾ? ಹಾಗಾದ್ರೆ ಬೇಗ ಬಂದ್ಬಿಡು. ನಿನ್ಗೊಂದು ಒಳ್ಳೆ ಹುಡುಗಿನ ನೋಡಿ ಚಟ್ಪಟ್ ಅಂತ ಮದ್ವೆ ಮಾಡ್ಬಿಡೋಣ. ಯಾಕೆ ನಗ್ತಾ ಇದೀಯಾ? ಅಮ್ಮ, ನಾನು ಆಗ್ಲೇ ಇಲ್ಲೊಂದು ಹುಡುಗಿ ನೋಡಿದ್ದೀನಿ. ಹುಡುಗಿ ನೋಡಿದ್ಯಾ? ನೀವು ಅಪ್ಪಾಜಿ ನೋಡಿ ಹುಡುಗಿ ಹೇಗಿದ್ದಾಳೆ ಅಂತ ಹೇಳಿದ್ರೆ ಸಾಕು. ಹುಡುಗಿ ಹೆಸರೇನೋ? ಪಲ್ಲವಿ ಅಂತ. ಹೆಸರು ಚೆನ್ನಾಗಿದೆ. ಥ್ಯಾಂಕ್ಸ್ ಅಮ್ಮ. ಫೋಟೋ ಕಳಿಸ್ಬಿಡು. ಕೊರಿಯರ್ ಕಳಿಸಿದ್ದೀನಿ. ಇನ್ನೊಂದು 2-3 ದಿನದಲ್ಲಿ ನಿಮ್ ಕೈ ಸೇರುತ್ತೆ. ಆಯ್ತಪ್ಪ, ನೀನ್ ಹೀಗೆ ಆಗಾಗ ಫೋನ್ ಮಾಡ್ತಿರು. ಆಯ್ತಮ್ಮ. ಅಂತೂ ಧೈರ್ಯ ಮಾಡಿ ಅಪ್ಪ ಅಮ್ಮನಿಗೆ ಈ ವಿಷಯ ತಿಳಿಸಿದ್ದಾಯ್ತು. ಬೈ ಚಾನ್ಸ್ ಅಪ್ಪ ಅಮ್ಮಂಗೆ ನಾನು ಇಷ್ಟ ಆಗಲಿಲ್ಲ ಅಂದರೆ ಆಗಲೂ ನೀನು ನನ್ನನ್ನೇ ಮದುವೆ ಆಗ್ತೀಯಾ? ಪಲ್ಲವಿ, ಅನಾಥನಾಗಿದ್ದ ನನ್ನನ್ನು ಕರ್ಕೊಂಬಂದು ಈ ಮಟ್ಟದವರೆಗೆ ಸಾಕಿದ್ರು. ನನ್ನ ಜೀವನದಲ್ಲಿ ಅವ್ರಿಗೆ ಮೊದಲನೇ ಸ್ಥಾನ. ಅವ್ರಿಗೆ ಮದುವೆಗೆ ಒಪ್ಪಲಿಲ್ಲ ಅಂತಂದ್ರೆ ಖಂಡಿತ ನಾನು ಈ ಮದುವೆ ಮಾಡ್ಕೊಳ್ಳಲ್ಲ ಅನ್ನೋದು ಎಷ್ಟು ನಿಜಾನೋ. ಆದ್ರೆ ಜೀವನ ಪೂರ್ತಿ ಮದುವೆನೇ ಮಾಡ್ಕೊಳ್ದೆ ನಿನ್ನೆ ಪ್ರೀತಿಸ್ತಾ ಇರ್ತೀನಿ ಅನ್ನೋದು ಅಷ್ಟೇ ನಿಜ ಪಲ್ಲವಿ. ಯಾವಾಗಲೂ ನೀನು ಈ ಗುಣನೇ ನನಗೆ ತುಂಬ ಇಷ್ಟ. ಮದುವೆ ಆದರೂ ಆಗದೇ ಇದ್ರೂ ನಾನು ಯಾವತ್ತಿಗೂ ನಿನಗೆ ಸೇರಿದವಳು. ಐ ಲವ್ ಯು ಕಿರಣ್. ಐ ಲವ್ ಯು ಟು ಪಲ್ಲವಿ.